ಗಂಗಾಧರೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೇನೆ. ಮಲ್ಲ ಬೆಟ್ಟ ಕೆರೆ ಇದು ಒಂದು 3-4 ಬಾರಿ ಬಂದಿದ್ದೀನಿ. ಬಹಳ ಐತಿಹಾಸಿಕವಾದಂಥ ಪವಿತ್ರವಾದಂಥ ಸ್ಥಳ. ಎಲ್ಲ ಊರಿನ ದೇವತೆಗಳು, ಎಲ್ಲ ದೇವರುಗಳು ಎಲ್ಲ ಬಂದು ಇಲ್ಲಿ ಸ್ನಾನ ಮಾಡಿಸಿ ಪೂಜೆ ಮಾಡಿ, ನನ್ನ ಮನೆಯೂ ಕೂಡ ನಾನು ಗೃಹ ಪ್ರವೇಶ ಮಾಡಿದಾಗ ಈ ಕಡೆ ನೀರು ತೆಗೆದುಕೊಂಡು ಈ ಕೆರೆ ಕೂಡ ಈ ಕೆರೆ ನೀರು ಕೂಡ ಅವರು ಕೂಡ ತುಂಬಿ ಹೋಗ್ತಾ ಇರ್ತಾರೆ. ಮತ್ತು ಎಲ್ಲ ಭಾಳ ಪವಿತ್ರವಾದಂಥ ಕ್ಷೇತ್ರ ಇದು. ಸೊ ಭಾಳ ಚೆನ್ನಾಗಿ 25 ವರ್ಷದ ಗಮನಿಸ್ತಾ ಇದ್ದೀನಿ ಈ ಜಾಗನ. ಸೊ ನನಗೆ ಭಾಳ ಈ ಜಾಗಕ್ಕೆ ಬಂದರೆ ಭಾಳ ನೆಮ್ಮದಿ, ಸಂತೋಷ ಎಲ್ಲ ಕೂಡ ಸಿಗ್ತಾ ಇದೆ. ಹಿಂದೆ ಆಗಲಿ ನಾನು ಸುಮಾರು ಹಿಂದೆ ಎಲ್ಲ ಈ ಭಾಗದಲ್ಲಿ ಸುಮಾರು ಹೆಚ್ಚು ಕಮ್ಮಿ ಒಂದು 35 ಕೋಟಿ ರೂಪಾಯಿ ವಿವಿಧ ಕಾಮಗಾರಿಗಳನ್ನು ಯಾರು ತೆಗೆದುಕೊಂಡಿದ್ದೇವೆ. ಅಕ್ಕಪಕ್ಕೆಲ್ಲ ರೈತರ ಕ್ಯಾನ ಸಿಸ್ಟಮು, ಓಡಾಡೋಕ್ಕೆ ಟ್ಯಾಂಕ್ ಬಂಡಿ ಹೀಗೆ ವಿವಿಧ ರೀತಿಯಲ್ಲಿ ಇಲ್ಲಿ ಸುಮಾರು ಕೆಲಸ ಮಾಡ್ತೀವಿ. ಗೆಸ್ಟ್ ಹೌಸ್ ಇಲ್ಲಿಂದ ಕೂಡ ನಾವು ಮಾಡ್ತೀವಿ. ಇದು ಕೂಡ ನಾನು ಈ ಸ್ಥಳೀಯ ಸಮಿತಿಯವರು ಮತ್ತು ನಮ್ಮ ಕಾನ್ಸಂಟ್ರೇಷನ್ ಮಟ್ಟದ ಸರಿ ಏನು ಅವಶ್ಯಕತೆ ಇದೆ ಅಂತ ನನಗೆ ಖಂಡಿತ ಇಲ್ಲಿಗೆ ಒಂದು ಅಭಿವೃದ್ಧಿ ಕೆಲಸಕ್ಕೆ ನನ್ನಿಂದ ಏನಾಗಬೇಕು ಹೊಸದಾಗಿ ಖಂಡಿತ ಒಂದು ಪ್ರಮಾಣ ವಚನ ಸಂದರ್ಭದಲ್ಲಿ ಪ್ರಮಾಣ ವಚನ ಸಂದರ್ಭದಲ್ಲಿ ಸಂಪೂರ್ಣ ಹಿಂದೂ ಸಂಪ್ರದಾಯವಾದಿಯಾಗಿ ಕೆಲವೊಂದು ಶಾಸ್ತ್ರೋಕ್ತವಾಗಿ ಪ್ರಮಾಣ ವಚನಿಸಿದ್ರಿ. ಅದು ಯಾವ ರೀತಿ ಒಂದು ಬಿಜೆಪಿಯವ್ರಿಗಾಗಲಿ ಓವರ್ ಆಲ್ ದೇಶಕ್ಕೆ ಮೆಸೇಜ್ ಸಿಗುತ್ತೆ? ರಾಜಕಾರಣ ಮುಖ್ಯ ಅಲ್ಲ. ಓಕೆ, ಭಕ್ತನಿಗೂ ಭಗವಂತನಿಗೂ ವ್ಯವಹಾರ ಮಾಡೋಂಥದ್ದು ದೇವಾಲಯ ಮತ್ತು ದೇವರು, ಅವರ ಧರ್ಮ. ನನಗೆಲ್ಲ ಧರ್ಮದ ಪೀಠಗಳು ಕೂಡ ಹವಾಸಿ, ಕ್ರೈಸ್ತ ಇರ್ಬೋದು, ಸಿಖ್ ಇರ್ಬೋದು, ಬೌದ್ಧ ಇರ್ಬೋದು, ಹಿಂದೂ ಧರ್ಮ ಎಲ್ಲ ಕೂಡ ನಮ್ಮ ರಾಜ್ಯದಲ್ಲಿ ನಾವು ತಳ್ಳಕ್ಕಾಗ್ತದ. ನನ್ನ ಹೆಸರು ಬದಲಾವಣೆ ಮಾಡ್ಬೇಕಾಗ್ತದೆ, ಧರ್ಮನ ಬಿಡೋಕ್ಕಾಗ್ತದೆ. ನೀವು ಧರ್ಮ ಬಿಟ್ಟರು ಧರ್ಮ ಬಿಡೋಕ್ಕಾಗಲ್ಲ, ಯಾವುದೇ ಧರ್ಮ. ಸೊ ಅದು ಒಂದು ಅವಕಾಶ ಸಿಕ್ತಂಥ ಸಂದರ್ಭದಲ್ಲಿ ಎಲ್ಲ ಹೋಗ್ತಾರೆ. ಎಲ್ಲ ಧರ್ಮದವರು ಭೂಮಿ ಪೂಜೆ ಮಾಡ್ತಾರೆ. ಭೂಮಿ ಪೂಜೆ ಮಾಡಿ ಯಾರು ಕರೀತಾರೆ? ಈಗ ಪ್ರತಿಯೊಂದು ಮನೆಯಲ್ಲೂ ಕೂಡ ಒಂದು ನಾಮಕರಣ ಮಾಡಲಿ, ಒಂದು ಕಿವಿ ಚುಚ್ಚಲಿ, ಏನೇ ಒಂದು ಹೆಸರು ಏನೇ ಮಾಡೋದು ಕೂಡ ಉಪನಯ ಮಾಡಲಿ, ಎಲ್ಲ ಅವರು ಪೀಠದವ್ರು ಕರ್ಕೊಂಡು ಬಂದೇ ತಾನೇ ಮಾಡೋದು. ಹಾಗೆ ನಾವು ಯಾರು ಬಿಡೋಕ್ಕೆ ಒಂದು ರಾಜ್ಯಕ್ಕೆ ಇದಕ್ಕಾಗಲಿ ಅಂಥೇಳಿ ನಾವು ಒಂದು ಜವಾಬ್ದಾರಿನ ತೆಗೆದುಕೊಂಡಾಗ ಎಲ್ಲರೂ ಕೂಡ ಎಲ್ಲರ ಆಶೀರ್ವಾದವನ್ನು ಪಡ್ಕೊಂಡು ನಾವು ತೆಗೆದುಕೊಂಡು ಆ ಕೆಲಸನ ನಾನು ಸ್ಥಾಪನೆ ಮಾಡಲಿಕ್ಕೆ ಮುಂದಾಗಿದೆ. ಏನಿಲ್ಲ, ನನ್ನ ಭಾವನೆ, ನನ್ನ ಭಕ್ತಿ ಈ ಲೋಕ ಕಲ್ಯಾಣಕ್ಕೆ ಜನರಿಗೆ ಒಳ್ಳೆಯದಾಗಲಿ ಅಷ್ಟೇ. ನನಗೆ ಸಿಕ್ಕಿರುವಂಥ ಅಧಿಕಾರ ಜನರಿಗೆ ಸಂಪೂರ್ಣವಾಗಿ ಸಮರ್ಪಿತ, ಒಳ್ಳೆಯದಾಗಬೇಕು, ನೆಮ್ಮದಿ ಶಾಂತಿ, ಒಳ್ಳೆಯ ಮಳೆ ಬೆಳೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.